ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮತ್ತು ಶೇರ್ ಮಾಡಿಲ್ಲ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಪರ್ಮನೆಂಟ್ ಇರ್ತಾರ ಇರಲ್ವ ಅನ್ನೋದು. ಅದು ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಪರ್ಮನೆಂಟ್ ಇರ್ತಾರ ಇರಲ್ವ ನೋಡುವಂಥ ನನ್ನ ವ್ಯೂವರ್ಸ್, ಅವರು ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಪರ್ಮನೆಂಟ್ ಲೈಫ್ ಲಾಂಗ್ ಇರ್ತಾರ ಇರಲ್ವ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಲೈಫ್ ಲಾಂಗ್ ಪರ್ಮನೆಂಟ್ ಇರ್ತಾರ ಇರಲ್ವ. ರೀಡಿಂಗ್ ಮೇಲ್ ನೋಡ್ತೀರಿ ಫೀಮೇಲ್ ನೋಡ್ತೀರಿ ಮೇಲ್ಗೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರಲ್ಲ ಅಂದರೆ ಟ್ರೀ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಇವಾಗ ನಿಮಗೂ ಅವ್ರಿಗೂ ಸಪ್ರೇಷನ್ ಆಗಿದೆ, ನೋ ಕಾಂಟ್ಯಾಕ್ಟ್ ಆಗಿದೆ. ನೋಡಿ, ಈ ಕಾರ್ಡಲ್ಲಿರೋ ಪ್ರಕಾರ ಇಲ್ಲಿ ನದಿ ನೀರು ಎಲ್ಲಿಂದನೂ ಹರಿದು ಬರ್ತಾಯಿದೆ. ಈ ವ್ಯಕ್ತಿ ಏನು ಮಾಡ್ತಾನೆ, ಕಪ್ಪಿಟ್ಕೊಂಡು ಅದು ಯಾವಾಗ ಬರುತ್ತೆ ಅಂತ ನೋಡ್ತಾ ಇದ್ದಾನೆ. ಆ ಕಪ್ಪಿಟ್ಕೊಂಡು ಆ ನದಿ ನೀರು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಯಾಕಂದರೆ ಆ ನದಿ ನೀರು ಅವ್ರಿಗೆ ಅವಸರ ಇದೆ. ಸೊ ಅದೇನಾದರೂ ಇವ್ರ ಕಡೆ ಬಂದರೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಅದ್ರ ಪಾಡ್ಗೆ ಅದು ಹೋಗ್ತದೆ, ಮತ್ತು ಇನ್ನೂ ಎಷ್ಟು ಜೋರಾಗಿ ಹರಿಯುತ್ತೆ. ಸೊ ಎಲ್ಲದ್ರ ಬಗ್ಗೆ ವೆಯ್ಟಿಂಗ್ ಮಾಡ್ತಾಯಿದೆ. ಸೊ ಅಂದರೆ ಇಲ್ಲಿ ಮಳೆಗಾಲ ಆಗಿರ್ಬೋದು ಮೋಸ್ಟ್ಲಿ. ಅದಕ್ಕೆ ಆ ವ್ಯಕ್ತಿ ಆ ಕಿಟಕಿಯಿಂದ ಗಾಜಿನಿಂದ ಹೊರಗಿನ ವಾತಾವರಣ ನೋಡ್ತಾ ಇದ್ದಾನೆ. ಸೊ ಏನಾದರೂ ಕ್ಲೈಮೇಟ್ ಚೇಂಜ್ ಆಗುತ್ತಾ ಅಂತ. ಸೊ ಹಾಗೆ ಕ್ಲೈಮೇಟ್ ಚೇಂಜ್ ಆಗಿ ಮತ್ತೆ ನೀರಿನ ಫ್ಲೋ ಎಲ್ಲ ಕಮ್ಮಿ ಆಗುತ್ತಂತ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಬರ್ತೀರಾ, ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಅವ್ರಿಗಾಗಿ ಕಾಯ್ತಾಯಿದ್ದೀರಾ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೋಡಿ, ಇಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಕ್ಯಾಂಡಲ್ ಬಲ್ಬ್ ಇಟ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಕಪ್ಪಿದೆ. ಸೊ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು, ಮತ್ತು ಫೋಟೋಸ್ ತೊಗೊಬೇಕು, ನಿಮ್ದು ಒಂದು ಒಳ್ಳೆ ಮೆಮೊರೀಸ್ ಇಟ್ಕೊಬೇಕು. ಮತ್ತು ನೀವು ನೋಡಿ, ಇಲ್ಲಿ ಮೆಮೊರಿ ಇದು ಬಂದಿರೋದ್ರಿಂದ, ಕ್ಯಾಮ್ರಾ ಇರೋದ್ರಿಂದ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಮತ್ತು ನೀವು ಜಾಸ್ತಿ ಪ್ಲೇಸಸ್ ಸುತ್ತಾಡಿ ಫೋಟೋಸ್ ಎಲ್ಲ ತೊಗೊಬೇಕು. ಈಗ ಅಪ್ಡೇಟಲ್ಲಿರೋದು ಯಾವುದು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಅದರಲ್ಲೆಲ್ಲ ನಿಮ್ಮ ಪ್ರೀತಿಸೋಂಥ ಪರ್ಸನ್ ಫೋಟೋಸ್, ಅಥವಾ ನೀವು ಮತ್ತು ನಿಮ್ಮ ಪರ್ಸನ್ನು ಒಳ್ಳೆ ಫೋಟೋಸ್ ತೊಗೊಂಡಾರಾಗಿರ್ಬೋದು, ಕ್ಲೋಸರ್ ಮೂಮೆಂಟ್ಸು. ಸೊ ಎಲ್ಲ ಆ ಥರ ಇರಬೇಕು ಅಂದ್ಕೊಂಡಿದ್ರೆ. ಮತ್ತು ಇಲ್ಲಿ 2 ಟೇಬಲ್, ಇಲ್ಲೊಂದು ಕುರ್ಚಿ, ಅಲ್ಲೊಂದು ಕುರ್ಚಿ ಇರೋದ್ರಿಂದ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಪರ್ಸನ್ನು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ನೀವು ಬರ್ತೀರಂತ ನೋಡಿ, ಇಲ್ಲಿ ಒಂದೊಂದು ಕಾರ್ಡಲ್ಲಿ ಇನ್ನೊಂದು ಕಾಪಿ ಇಟ್ಟಿದ್ದಾರೆ. ಸೊ ಯಾರಿಗಾಗಿ ಇಟ್ಟಿದ್ದಾರೆ, ನಿಮ್ಮ ವ್ಯಕ್ತಿ ನೋಡಿ ಇಲ್ಲಿ ಕಪ್ಪಿಟ್ಕೊಂಡು ಕಾಯ್ತಾ ಇದ್ದಾರೆ, ನೀವು ಬರ್ತೀರಾ ಅಂತ ಅವ್ರ ಲೈಫಲ್ಲಿ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವರು ನಿಮಗೆ ಆಪರ್ಚುನಿಟಿ ಕೊಡಬೇಕು, ಮದುವೆ ಆಗಬೇಕು, ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು ಅಂತ ಇನ್ನೊಂದು ಕಾಪಿನ ಇಟ್ಟಿದ್ದಾರೆ. ಹಾಗೆ ನೀವು ಬರ್ತೀರಾ ಅಂತ ವೆಯ್ಟಿಂಗಲ್ಲಿದ್ದಾರೆ. ಸೊ ಇಲ್ಲಿ ಯಾರೂ ಇಲ್ಲ, ಕೂತಿಲ್ಲ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವ್ರ ಮನಸ್ಸಿನಲ್ಲಿ ಹೃದಯದಲ್ಲಿ ಆಸ್ಥಾನ ಕೊಟ್ಟಿರೋದು ನೀವೇ. ಸೊ ಅವ್ರ ಮನಸ್ಸಿನಲ್ಲಿ ಆಸ್ಥಾನ ಕೊಟ್ಟಿರೋದು ನಿಮ್ಗೆ ಮಾತ್ರನೇ. ಸೊ ಇನ್ನೊಂದು ಕಾಪಿ ಇಟ್ಟಿದ್ದಾರೆ, ಅಂದರೆ ಟೀನ ಏನು ಇಟ್ಟಿದ್ದಾರೆ, ಮತ್ತು ಇಲ್ಲಿ ಕ್ಯಾಂಡಲ್ ಬಲ್ಬ್ ಇದೆ. ಸೊ ಇದು ಏನಂತಾರೆ, ಅದು ಎಂಜಾಯ್ಮೆಂಟ್ ಥರ ಒಂಥರ ಲುಕ್ ಥರ, ಮತ್ತು ಇಲ್ಲಿ ಕ್ಯಾಮ್ರಾ ಫೋಟೋಸ್ ಇದೆ. ಸೊ ನಿಮ್ಮ ವ್ಯಕ್ತಿ ಅದೇ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿರುವಂಥ ನಿಮಗೆ ಮಾತ್ರ ಸ್ಥಾನ ಕೊಟ್ಟಿದ್ದಾರೆ. ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರು ಆ ವ್ಯಕ್ತಿಗೆ ಅವ್ರ ಮನಸ್ಸಲ್ಲಿ ನಿಮ್ಮ ಸ್ಥಾನನ ತುಂಬಿಸ್ಕೊಂಡಿದ್ದಾರೆ. ಅಂದರೆ ಅವ್ರ ಹೃದಯದಲ್ಲಿ ನಿಮ್ಮನ್ನ ಪ್ರೀತಿ ಮಾಡ್ತಾಯಿದ್ದಾರೆ. ಸೊ ನಿಮ್ಮನ್ನ ಇಷ್ಟಪಡ್ತಾಯಿದ್ದಾರೆ. ಸೊ ಮತ್ತು ಅದೇ ಅವರು ಈಗ ಈ ಕುರ್ಚಿಯಲ್ಲಿ ಬಂದು ನೀವು ಇನ್ನೊಬ್ಬ ವ್ಯಕ್ತಿ ಬಂದು ಕೂತ್ಕೊಂಡ್ರೆ, ಸೊ ಆವಾಗ ಆ ಕಾಪಿ ಅವ್ರಿಗೆ ಸಿಗುತ್ತೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಸೊ ನೀವು ಬರ್ತೀರಾ ಅಂತ ವೆಯ್ಟಿಂಗ್ ಎನರ್ಜಿಯಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ವಿಂಡೋ ಅಲ್ಲಿ ಸೊ ಅವ್ರಿಗೆ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೆ ಇಲ್ಲಿ ವಿಂಡೋದಲ್ಲಿ ವ್ಯಕ್ತಿ ಹೇಗೆ ನೋಡ್ತಾ ಇದ್ದಾರೆ, ನದಿ ನೀರು ಹರಿಯುತ್ತಾರೆ, ಅದನ್ನ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಜಾಬ್ ಮಾಡ್ತಾಯಿದ್ರೆ, ಏನೋ ಪ್ರೊಫೆಷನಲ್ ಪರ್ಸ್ನಲ್ ಲೈಫ್ಸ್ ಇದ್ದರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಇಲ್ಲಿ ನೋಡಿ, ಅವರು ಇನ್ನೊಂದು ಕುರ್ಚಿಯಲ್ಲಿ ಇಲ್ಲಿ ಯಾವುದೇ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಸೊ ಇಲ್ಲಿ ಒಬ್ಬರೇ ಇದ್ದಾರೆ, ಒಂದು ಕಪ್ ಮಾತ್ರ ಟೀ ಕುಡಿತಾ ಇದ್ದಾರೆ, ಇನ್ನೊಂದು ಕಪ್ ಖಾಲಿಗಿದೆ. ಸೊ ಹಂಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮಗೆ ಅಂದರೆ ನಿಮ್ಮನ್ನೇ ಮದುವೆ ಆಗಬೇಕು, ನಿಮ್ಮನ್ನೇ ಇಷ್ಟಪಡಬೇಕು, ಸೊ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು ಅಂತ
ಯೋಚಿಸ್ತಾ ಇದ್ದಾರೆ. ಸೊ ಆ ಸ್ಥಾನದಲ್ಲಿ ನೀವು ಬರ್ತಾರೆ, ಮತ್ತು ಇನ್ನೊಬ್ಬ ವ್ಯಕ್ತಿ ಕೂತ್ಕೊತಾರೆ, ಕಾಫಿ ಕುಡಿತಾರೆ ಅನ್ನೋ ಥರ ಈ ಕಾರ್ಡಲ್ಲಿ ಹೇಗಿದೆಯೋ ಎಂಪ್ಟಿ ಸೀಟು. ಸೊ ಹಾಗೆ ನೀವು ಅವರು ಪ್ಲೇಸ್ಗೆ ರಿಪ್ಲೇಸ್ ಆಗ್ತೀರ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು. ಸೊ ಈ ಕಾಪಿಗೆ ಶೇರ್ ಮಾಡ್ತಾಯಿದ್ದಾರೆ ನೋಡಿ. ಈ ಕಪ್ ಒಂದು ಇವೆರಡು ಕಪ್ ಒಂದೇ ಥರ. ಸೊ ಅವ್ರಿಗೆ ಮತ್ತು ನಿಮಗೆ ವೈಬ್ ಕೂಡ ಮ್ಯಾಚ್ ಆಗುತ್ತೆ. ಅಂದರೆ ಒಂದೇ ಥರ ಆಲೋಚನೆ ವಿಧಾನ ಇರುತ್ತೆ, ಅಥವಾ ನಿಮ್ಮ ಒಂದು ಗುಣ ಅವ್ರಿಗೆ ಇಷ್ಟ ಆಗುತ್ತೆ, ಅವರ ಒಂದು ಗುಣ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಒಳ್ಳೆ ಗುಣ, ಒಳ್ಳೆ ಪ್ರೀತಿ ಇರೋದ್ರಿಂದ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕು ಅಂತ ಈ ಕಾರ್ಡಲ್ಲಿ ಹೇಗೆ ಬಂದಿದ್ದು 3 ಆಫ್ ವಾಂಡ್ಸ್ ಥರ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಟಾರ್ ಬಂದಿರೋದ್ರಿಂದ ನೋಡಿ, ನಿಮ್ಮ ವ್ಯಕ್ತಿ ನೋಡಿ, ಇಲ್ಲಿ ಸೂರ್ಯ ಇದೆ, ಇಲ್ಲಿ ಚಂದ್ರ ಇದೆ, ಸೂರ್ಯ ಇದೆ, ಇಲ್ಲಿ ಲೈಟ್ಸ್ ಎಲ್ಲ ಇದಾಗಿದೆ, ಇಲ್ಲಿ ಸುತ್ತಲೂ ಬ್ಯಾಕ್ಗ್ರೌಂಡ್ ಡಾರ್ಕ್ ಆಗಿದೆ. ಸೊ ಇಲ್ಲಿ ಸನ್ ಬಂದಿದ್ದ ತಕ್ಷಣ ಇವ್ರ ಲೈಫ್ ಇಲ್ಲಿ ಇದು ಸ್ಟಾರ್ ಅಲ್ವಾ, ಸ್ಟಾರ್ ಓಕೆ, ಸ್ಟಾರ್ಸು ಇವಾಗ ನೈಟ್ ಟೈಮ್ ಅಲ್ವಾ, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಸ್ಟಾರ್ಸು. ಸೊ ಸ್ಟಾರ್ಸ್ ಬಂದಿದ್ದ ತಕ್ಷಣ ಇಲ್ಲಿ ನೋಡಿ, ಇಲ್ಲೆಲ್ಲ ಡಾರ್ಕ್ ಇದೆ ಈ ಕಾರ್ಡಲ್ಲಿ. ಸೊ ಮತ್ತು ಈ ವ್ಯಕ್ತಿ ಇಲ್ಲಿದ್ದಾರೆ. ಸೊ ಇವ್ರ ಸುತ್ತಲೂ ಕತ್ಲಿದೆ, ಆದರೆ ಇಲ್ಲಿ ಸ್ಟಾರ್ಸ್ ಬಂದಿದ್ದ ತಕ್ಷಣ ಅವ್ರು ಬೆಳಕಾಯ್ತು. ಹಂಗೆ ನೀವು ಅಷ್ಟೇ ನಿಮ್ಮ ಪರ್ಸನ್ ಲೈಫಿಗೆ ಮಾತ್ರ, ಅವ್ರ ಲೈಫಲ್ಲಿ ಮಾತ್ರ ಒಂಥರ ಸ್ಟಾರ್ ಇದ್ದಾಗೆ. ನೀವು ಹೋದ್ಮೇಲೆ ಅವ್ರ ಲೈಫ್ ಚೇಂಜ್ ಆಯಿತು, ತುಂಬ ಚೆನ್ನಾಗಿತ್ತು, ಅವ್ರ ಜೀವನದಲ್ಲಿ ಖುಷಿ ಆಯಿತು ನೋಡಿ. ಸ್ಟಾರ್ ಬಂದಿದ್ದ ತಕ್ಷಣ ಈ ವ್ಯಕ್ತಿಗೆ ಇಲ್ಲಿ ತನ್ನ ಕೆಲಸ ಮಾಡ್ತಾಯಿದ್ದಾನೆ ನೋಡಿ. ಇಲ್ಲಿ ದೀಪ ಹಚ್ತಾ ಇದ್ದಾರೆ, ಮೋಸ್ಟ್ಲಿ ಇಲ್ಲಿ ದೀಪ ಹಚ್ತಾ ಇರೋದು. ಆ ಲೇಡಿ ಬಂದು ಇಲ್ಲಿ ಕೂತಿದ್ದಾರೆ, ದೀಪ ಹಚ್ತಾ ಇದ್ದಾರೆ, ಎಣ್ಣೆನೋ ಹಾಕಿ ದೀಪ ಹಚ್ತಾ ಇದ್ದಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗಳು ಅಷ್ಟೇ, ನೀವು ಅವ್ರ ಲೈಫಲ್ಲಿ ಹೋದ್ಮೇಲೆ ಅವರಲ್ಲಿ ತುಂಬ ಚೇಂಜಸ್ ಬಂತು, ನಿಮ್ಮನ್ನು ತುಂಬ ಇಷ್ಟಪಟ್ಟರು. ಸೊ ಅವರ ಲೈಫಲ್ಲಿ ಒಂಥರ ಬೆಳಕು ಅನ್ನೋದು ಮತ್ತೆ ಬಂತು. ಫಸ್ಟ್ ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರೀತಿಯಲ್ಲಿ ಮೋಸ ಹೋಗಿರ್ಬೋದು, ಅಥವಾ ಹಣದಲ್ಲಿ ಮೋಸ ಹೋಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರಗಳು ಮೋಸ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಅವ್ರು ಯಾರನ್ನೂ ನಂಬಲಿಲ್ಲ. ಬಟ್ ನೀವು ನೋಡಿ, ಇಲ್ಲಿ ಕತ್ಲಿರೋ ಇಷ್ಟು ಜೀವನ ಈ ಸ್ಟಾರ್ಸ್ ಬಂದಿದ್ದ ತಕ್ಷಣ ಇಲ್ಲೆಲ್ಲ ಸುತ್ತಲೂ ಹೇಗೆ ಬ್ರೈಟ್ ಆಗ್ತಾಯಿದೆ ಈ ಕಾರ್ಡಲ್ಲಿರೋ ಥರ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಕೂಡ ನೀವು ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ನೀವೇ ನನ್ನ ಲೈಫಲ್ಲಿ ಇನ್ನೂ ಕ್ಲಾರಿಟಿ, ನೀವಿದ್ದರೆ ನನ್ನ ಲೈಫೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಕ್ಲಾರಿಫಿಕೇಷನ್ ಅನ್ನೋದು ಬಂದಿದೆ. ಸೊ ನಿಮ್ಮ ಜೊತೆ ಇರ್ತಾರೆ ಅಂದರೆ ಅದು ಫಿಕ್ಸ್ ಆಗಿದ್ದಾರೆ, ನೀವಿದ್ದರೆ ಅವ್ರ ಲೈಫೆಲ್ಲ ಚೆನ್ನಾಗಿರುತ್ತಂತ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದನ್ನು ನೋಡಿ. ಈ ವ್ಯಕ್ತಿ ಒಂದು ಒಳ್ಳೆ ಟೀ ಶರ್ಟ್ ಹಾಕಿದ್ದಾನೆ, ಹೆಲ್ಮೆಟ್ ಹಾಕಿದ್ದಾನೆ, ಮತ್ತು ಕಟ್ಟು ಮಸ್ತಾಗಿದ್ದಾನೆ, ಮತ್ತು ಬಾಡಿ ಬಿಲ್ಡರ್. ಸೊ ಎಲ್ಲ ಇದೆ. ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ಪರ್ಸನ್ ಕೂಡ ಅಷ್ಟೇ, ಅವ್ರ ಲೈಫಲ್ಲಿ ಅವರು ನೋಡೋಕ್ಕೆ ಫಿಟ್ ಆಗಿದ್ದಾರೆ, ಮತ್ತು ಬಾಡಿ ಎಲ್ಲದರೂ ಚೆನ್ನಾಗಿದ್ದಾರೆ. ಬಟ್ ಆದರೆ ಅವ್ರಿಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೋಡಿ, ಅವರು ಈ ಪೆಂಟಿಕಲ್ ಕಡೆನೇ ಗಮನ ಕೊಡ್ತಾಯಿದ್ದಾರೆ. ಸೊ ಅದನ್ನು ಬಂದು ಯಾರಾದರೂ ಕತ್ಕೊಂಡು ಹೋಗ್ಬಿಡ್ತಾರಂತ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಲೈಫಲ್ಲಿ ಯಾರಾದರೂ ಬಂದುಬಿಡ್ತಾರೆ, ನಿಮ್ಮನ್ನು ಬೇರೆಯವರು ರಿಸೀವ್ ಮಾಡ್ಕೊತಾರೆ. ಅಂದರೆ ನಿಮ್ಮನ್ನು ಬೇರೆ ಯಾರಾದರೂ ಮದುವೆ ಆಗಿಬಿಡ್ತಾರೆ, ಅಥವಾ ನೀವು ಬೇರೆಯವ್ರನ್ನ ಇಷ್ಟಪಟ್ಟು ಜೆಲಸ್ಸಾಗಿ ಹೊರಟೋಗ್ತೀರಾ, ಅಥವಾ ನೀವು ಅವ್ರನ್ನೆಲ್ಲಿ ಬಿಟ್ಟುಬಿಡ್ತೀರಾ ಅನ್ನೋ ಒಂದು ಭಯ ಕೂಡ ಅವರಲ್ಲಿ ಇಂಟೆನ್ಷನ್ ಇರೋದ್ರಿಂದ. ಸೊ ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆನೇ ಫೋಕಸ್ ಮಾಡ್ತಾಯಿರ್ತಾರೆ ನೋಡಿ. ಈ ವ್ಯಕ್ತಿ ಇಲ್ಲಿರೋ ಅಂಥ ಪೆಂಟಿಕಲ್ನ, ಅಂದರೆ ಪೆಂಟಿಕಲ್ ಅಲ್ಲ, ಇದು ಫ್ಲವರ್ ಓಕೆ, ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಓಕೆ, ಫ್ಲವರ್ನ ಪೆಂಟಿಕಲ್ ಅಂದ್ಕೊಂಡು ಈ ಪೆಂಟಿಕಲ್ನ ಎಲ್ಲಿ ಕದ್ಕೊಂಡು ಹೋಗ್ಬಿಡ್ತಾರೆ, ಯಾರು ಬಂದು ತಗೊಂಡು ಹೋಗ್ಬಿಡ್ತಾರಂತ ಆ ವ್ಯಕ್ತಿ ಇನ್ನೊಬ್ರು ಯಾರು ಬರ್ತಾರಂತ ನೋಡ್ತಾನೆ ಇದ್ದಾರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗಳು ಅಷ್ಟೇ, ಅವ್ರ ಮನಸ್ಸಲ್ಲಿ ಯಾವಾಗಲೂ ಜೆಲಸ್ಸಾಗಿ ಫೀಲ್ ಆಗ್ತಾನೆ ಇರ್ತಾರೆ. ನಿಮ್ಮ ಲೈಫಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಮದುವೆ ಮಾಡ್ಕೊಂಡ್ಬಿಡ್ತಾರಂತ, ಅಥವಾ ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮನ್ನು ಎಲ್ಲಿ ಕಳ್ಕೊಂಬಿಡ್ತಾರೆ ಅನ್ನೋ ಭಯ ಕೂಡ ಅವ್ರಿಗಿದೆ ನೋಡಿ. ಈ ವ್ಯಕ್ತಿ ಕಣ್ಣಲ್ಲಿ, ಎಕ್ಸ್ಪ್ರೆಷನಲ್ಲಿ ಸೊ ಎಲ್ಲವೂ ಭಯದ ಆತಂಕ ಇದೆ. ಈ ಕಾರ್ಡಲ್ಲಿರೋ ಥರ ವ್ಯಕ್ತಿ ಮುಖದಲ್ಲಿ ಭಯದ ಆತಂಕ ಇದೆ. ಇಲ್ಲಿ ಕೈಯೆಲ್ಲ ಹ್ಯಾಂಡ್ ಅಪ್ ಮಾಡಿದ್ದಾನೆ, ಮತ್ತು ಪ್ರಾಬ್ಲಮ್ಸ್ ಇದೆ. ಬಟ್ ಈ ವ್ಯಕ್ತಿ ಫೋಕಸ್ ಕೂಡ ಅಷ್ಟೇ ಆ ಪೆಂಟಿಕಲ್ ಮೇಲೆಲ್ಲ ಇನ್ನೊಬ್ಬರ ಮೇಲೆ ಇದೆ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ನಿಮ್ಮ ಮೇಲೆಲ್ಲ ಧ್ಯಾನ ಇದ್ರೂ ಅವ್ರಿಗೆ ಇನ್ನೊಬ್ಬರ ಮೇಲೇ ಜೆಲಸ್ ಫೀಲ್ ಆಗ್ತಾಯಿರ್ತಾರೆ. ಅಂದರೆ ಅಸೂಯೆ ಪಟ್ಕೊತಾರೆ. ಯಾಕಂದರೆ ಬೇರೆ ವ್ಯಕ್ತಿಗಳು ಬಂದು ನಿಮ್ಮನ್ನು ಮದುವೆ ಆಗಿ ಎಲ್ಲಿ ಹೊರಟೋಗ್ತೀರ, ನೀವು ಅವ್ರ ಲೈಫಿಂದ ಎಲ್ಲಿ ದೂರ ಆಗಿಬಿಡ್ತೀರ ಅಂತ ಒಂದು ಭಯ. ಮತ್ತಿನ್ನೇನು, ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಗಂಡನ ಹೆಂಡ್ತಿನ ಬೇರೆ ಒಂದು ಏನಾದರೂ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಡ್ತಾರಂತ.
ಸೊ ನಿಮಗೆ ಒಂದು ಭಯ ಅನ್ನೋದು ಜಾಸ್ತಿ ಇದೆ. ಅದು ಫೈನಾನ್ಷಿಯಲ್ ಆದರೂ ಆಗಿರ್ಬೋದು, ಎಮೋಷ್ನಲ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮಿಂದ ಪರ್ಮನೆಂಟಾಗಿ ದೂರ ಆದರೂ ಆಗಿರ್ಬೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೊ ಆ ಥರ ಭಯ ಪಡ್ತಾಯಿದ್ರೆ ನೀವೆಲ್ಲಿ ಇನ್ನೊಂದು ಆಯ್ಕೆನ ಮಾಡ್ಕೊತೀರ ಅಂತ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ನೀವಿರಬೇಕು. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಟೈಮ್ ಸರಿ ಇಲ್ಲ. ಯಾಕಂದರೆ ಇಲ್ಲಿ ನೋಡಿ, ಈ ವೀಲು ಇದು ಟೈಮನ್ನು ಸೂಚನೆ ಮಾಡುತ್ತೆ. ಸಪೋಸ್ ಇವಾಗ ಈ ವ್ಯಕ್ತಿ ನೋಡ್ತಾ ಇದ್ರೆ ಯಾಕೆ ಇಟ್ಕೊಂಡಿದ್ರೆ ಅಂದರೆ ಇಲ್ಲಿ ನೋಡಿ, ಆ ವ್ಯಕ್ತಿ ಸುತ್ತಲೂ ನೀರಿದೆ, ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಟೈಮ್ ಚಕ್ರ ಇದೆ. ಈ ಟೈಮು ಯಾವಾಗ ಕೆಲಸ ಬರುತ್ತೆ? ನೀರಲ್ಲಿದ್ದರೆ, ವಾಟರಲ್ಲಿದ್ದರೆ ಕೆಲಸಕ್ಕೆ ಬರುತ್ತಾ? ಬರೋದಿಲ್ಲ. ಹಿಂದುಗಡೆ ಎಲ್ಲ ಮೌಂಟೇನ್ ಪರ್ವತ ಇದೆ, ಕೆಲಸಕ್ಕೆ ಬರುತ್ತಿಲ್ಲ. ಸೊ ಈ ವ್ಯಕ್ತಿ ಒಂದು ಮನೆ ಕಟ್ಕೊಂಡು ಅಥವಾ ಒಂದು ಆಫೀಸ್ ಕಟ್ಕೊಂಡು ಸೊ ಅದರಲ್ಲಿದ್ದರೆ ಆವಾಗ ಈ ಟೈಮು ಗಡಿಯಾರ ಕೆಲಸಕ್ಕೆ ಬರುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರು ಯಾವಾಗಲೂ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿರ್ತಾರೆ. ಸೊ ನೀವು ಅವ್ರಿಗೆ ಒಂಥರ ಟೈಮ್ ಇದ್ದಾಗೆ, ಗಡಿಯಾರ ಇದ್ದಾಗೆ. ಅದು ಒಂದು ಸಾರಿನೇ ಸಿಗುತ್ತೆ. ಒಂದೊಳ್ಳೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಸರಿ ಮಾತ್ರ ಅವಕಾಶಗಳು ಬರುತ್ತೆ. ಅವಕಾಶ ಬಂದರೆ ಸದ್ಬಳಕೆ ಮಾಡ್ಕೊಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಒಂಥರ ಕಾಲ ಕೊಟ್ಟಿರೋ ಅವಕಾಶ, ಅಂದರೆ ಟೈಮು, ದೇವರೋ ಏನೋ ಒಂದು ಅವರು ಲೈಫಲ್ಲಿ ಕಳಿಸಿರೋ ಒಂದು ಅವಕಾಶ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಿದ್ರೆ ಅವರು ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ಕೊಬೇಕು. ಅಂದರೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೇ ಆಗಿರೋದ್ರಿಂದ ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ಕೊಬೇಕು. ನೋಡಿ, ಇವಾಗ ಟೈಮ್ ಬಂದಾಗ ಕೆಲಸ ಮಾಡಿಲ್ಲ ಅಂದರೆ ಆ ಟೈಮ್ ಕಳೆದೋದ್ಮೇಲೆ ಆ ಕೆಲಸ ಮಾಡೋಕ್ಕಾಗಲ್ಲ, ಡಿಲೇ ಆಗುತ್ತೆ, ಮತ್ತು ಅದು ಯಾವತ್ತೂ ಜೀವನ ಸಾಧಿಸೋಕ್ಕಾಗಲ್ಲ. ಹಾಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ಒಂದೊಳ್ಳೆ ರೈಟ್ ಟೈಮಲ್ಲಿ ನೀವು ಸಿಕ್ಕಿದ್ರೆ, ಮತ್ತು ಬ್ಯಾಡ್ ಟೈಮ್ ಆಗಿದೆ, ಕೆಟ್ಟ ಸಮಯ ಆಗಿ ನೀವಿಬ್ಬರು ಸಪ್ರೇಷನ್ನು ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಮತ್ತೆ ಅದೇ ಥರ ಸಮಯ ಬರಬಾರ್ದು, ಮತ್ತು ಕೆಟ್ಟ ದಿನಗಳು ಬರಬಾರ್ದು ಅಂತೇಳ್ಬಿಟ್ಟು ನಿಮ್ಮ ವ್ಯಕ್ತಿ ಒಳ್ಳೆ ಸಮಯಕ್ಕೆ ಕಾಯ್ತಾಯಿದ್ರೆ, ಒಳ್ಳೆ ಸಮಯ ಬಂದಿದ್ದ ತಕ್ಷಣ ಅವರು ನಿಮ್ಮನ್ನು ಪಡ್ಕೊಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ಈ ವೀಲ್ ಆಫ್ ಫಾರ್ಚೂನ್ ಥರ, ಈ ವೀಲ್ನ ಇಲ್ಲಿ ನೀರಲ್ಲಿದ್ದರೆ ಮತ್ತು ಪರ್ವತಗಳ ಮಧ್ಯೆ ಇದ್ದರೆ ಇದು ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ತಗೊಂಡೋಗಿ ಒಂದು ಆಫೀಸಲ್ಲೂ ಮನೇಲಿಟ್ಟರೆ ತುಂಬ ಉಪಯೋಗ ಬರುತ್ತೆ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನೀವು ಬೇರೆಯವ್ರ ಲೈಫಲ್ಲೆಲ್ಲ ಹೋದರೆ ನಿಮ್ಮ ಜೀವನ ಕೂಡ ಹಾಳಾಗುತ್ತೆ, ಮತ್ತು ನಿಮ್ಮ ಪರ್ಸನ್ ಲೈಫ್ ಕೂಡ ಹಾಳಾಗುತ್ತೆ. ಯಾಕಂದರೆ ನಿಮ್ಮ ಪರ್ಸನ್ಗೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ತುಂಬ ಮ್ಯಾಚ್ ಆಗ್ತೀರ. ಅವರಂದರೆ ನಿಮಗೂ ಇಷ್ಟ, ನೀವು ಅಂದರೆ ಅವ್ರಿಗೂ ಇಷ್ಟ, ಇಬ್ಬರಿಗೂ ಇಷ್ಟ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬೇರೆಯವ್ರಿಗೆ ಸಿಗಬಾರ್ದು. ಸಿಕ್ಕಿದರೆ ನಿಮ್ಮ ಲೈಫ್ ಹಾಳಾಗುತ್ತೆ, ಮತ್ತು ನೀವು ನನ್ನ ಬಿಟ್ಟು ಹೋದರೆ ನನ್ನ ಲೈಫ್ ಹಾಳಾಗುತ್ತೆ ಅಂತ ನಿಮ್ಮ ವ್ಯಕ್ತಿ ಒಳ್ಳೆ ಸಮಯಕ್ಕಾಗಿ ಇದ್ರ ನೋಡ್ತಾ ಇದ್ದಾರೆ. ಸೊ ಹಾಗೆ ಗಡಿಯಾರ ಆಫೀಸೆಲ್ಲ ಹೇಗೆ ಯೂಸ್ ಆಗುತ್ತೋ ಹಂಗೆ ನೀವು ಕೂಡ ಅಷ್ಟೇ ಅವ್ರಿಗೆ ಒಂಥರ ಟೈಮ್ ಥರ. ಏನೇ ಈಗ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ಸ್ ಇದೆ ಅಂದ್ಕೊಳ್ಳಿ, ಟೈಮ್ ಬಂದಾಗಲ್ವಾ ಪ್ರಾಬ್ಲಮ್ ಕ್ಲಿಯರ್ ಆಗೋದು, ಅದಕ್ಕೆ ಮುಂಚೆ ಸಾಲ್ವ್ ಆಗುತ್ತೆ, ಆಗಲ್ವಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿಗೂ ಅಷ್ಟೇ, ನೀವು ಒಂಥರ ಟೈಮ್ ಇದ್ದಾಗೆ, ಈ ವಾಲ್ ಕ್ಲಾಕ್ ಹೇಗಿದೆಯೋ ವೀಲ್ ಆಫ್ ಫಾರ್ಚೂನ್ ಆ ಥರ ಇದ್ದಾಗೆ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೋಡಿ, ಇದು ಟೈಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಕಾರ್ಡಲ್ಲಿ ಒಂದೊಳ್ಳೆ ಟೈಮ್ ಬಂದಾಗಲೇ ಒಂದೊಳ್ಳೆ ಕೆಲಸ ಆಗುತ್ತೆ. ಹಂಗೆ ನಿಮ್ಮ ಪರ್ಸನ್ಗೂ ಅಷ್ಟೇ, ನೀವು ಒಳ್ಳೆ ಟೈಮಲ್ಲಿ ಅವ್ರು ಸಿಕ್ಕಿದ್ದೀರ, ಸೊ ನೀವಿದ್ದರೆ ಅವ್ರ ಲೈಫೆಲ್ಲ ತುಂಬ ಒಳ್ಳೆ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರಿಗಂತ ವೀಲ್ ಆಫ್ ಫಾರ್ಚೂನ್ ಇದ್ದಂಗೆ. ಸರಿಯಾದ ಸಮಯ ಬಂದಾಗ ನೀವಿಬ್ಬರು ಅವರು ಲೈಫ್ ಲಾಂಗ್ ನಿಮ್ಮ ಜೊತೆಗಿರ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನೈಟ್ ಆಫ್ ವಾಂಡ್ಸ್ ಬಂದಿರೋದು ನೋಡಿ, ಇಲ್ಲೊಂದು ಡಾಗ್ ಇದೆ. ಸೊ ಇಲ್ಲೊಂದು ಡಾಗ್ ಇದೆ. ಈ ಡಾಗ್ನ ಈ ವ್ಯಕ್ತಿ ನೋಡ್ತಾ ಇದ್ದಾರೆ, ಮತ್ತು ಈ ಡಾಗ್ ಕೂಡ ಅಷ್ಟೇ ಇವ್ರಿಗೆ ಇಷ್ಟೇ ಸಿನ್ಸಿಯರ್ ಆಗಿದೆ. ಮತ್ತು ಇಲ್ಲಿ ವಾಂಡ್ ಇಟ್ಕೊಂಡು ಸಮುದ್ರ ತೀರದಲ್ಲಿ ಹೋಗ್ತಿದ್ದಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಇಲ್ಲಿ ಹೇಗೆ ಒಂದು ಮೂಕ ಪ್ರಾಣಿ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಹಂಗೆ ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿಗೂ ಅಷ್ಟೇ ನೀವು ತುಂಬ ಪ್ರೀತಿಯನ್ನು ಕೊಟ್ಟರೆ, ಈ ಮೂಕ ಪ್ರಾಣಿ ಎಷ್ಟು ಪ್ರೀತಿ ಕೊಡ್ತೇವೆ ಅವ್ರಿಗೆ, ಸೊ ಅದು ಅಷ್ಟಕ್ಕಿಂತ ನೋಡ್ತಾ ಇದೆಯೋ ಈ ವ್ಯಕ್ತಿ ಇದನ್ನು ಹೇಗೆ ನೋಡ್ತಾ ಇದ್ದಾರೆ. ಸೊ ಹಂಗೆ ನಿಮ್ಮ ವ್ಯಕ್ತಿಗೂ ಅಷ್ಟೇ ಅವ್ರ ಮನಸ್ಸಲ್ಲಿ ನೀವು ತುಂಬ ಪ್ರೀತಿನ ಹಂಚಿದ್ರೆ, ಸೊ ಅದಕ್ಕೆ ಇವಾಗ ಅವರು ಯೋಚನೆ ಮಾಡ್ತಾಯಿದ್ರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ದೋಣಿನ ಆ ಹಡಗನ ಓಡಿಸ್ತಾ ದಡ ಸೇರ್ಕೊತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿ ಡಾಗ್ ಕೂಡ ಸಪೋರ್ಟ್ ಇದೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅಷ್ಟು ಅವ್ರ ಲೈಫಲ್ಲಿದ್ದರೆ ನೋಡಿ, ಈ ಬೋಟಲ್ಲಿ ನೀವು ಇದ್ದಿದ್ರೆ ನಿಮ್ಮ ಪರ್ಸನ್ಗೆ ಈ ಒಂದು ಇಲ್ಲಿ ಏನದು ನೀರಿದೆಯಲ್ಲ, ನೀರು ಸಮುದ್ರ ಇದೆಯಲ್ಲ, ನದಿನ ಕೆರೆನೋ, ಸೊ ಅದನ್ನು ದಾಟಲಿಕ್ಕೆ ಇನ್ನೂ ಸುಲಭ ಆಗ್ತಾಯಿತ್ತು. ಸೊ ಯಾಕಂದರೆ ನೀವಿದ್ದಾಗ ಅವ್ರಿಗೆ
ಧೈರ್ಯ ತುಂಬ್ತಾಯಿದ್ರಿ, ಕಾಂಟ್ಯಾಕ್ಟ್ ಮಾಡ್ತಾಯಿದ್ರಿ, ಕಮ್ಯುನಿಕೇಷನ್ ಮಾಡ್ತಾಯಿದ್ರಿ. ಸೊ ಆವಾಗ ಅವ್ರಿಗೂ ಟೈಮ್ ಮೂವ್ ಆಗ್ತಾಯಿತ್ತು. ಮತ್ತು ನೀವು ಇದ್ದರೆ ಅವ್ರಿಗೂ ಒಂಥರ ಸಪೋರ್ಟಿವ್ ಆಗಿರ್ತಾಯಿದ್ರಿ, ಬ್ಯಾಕ್ ಬೋನು. ಸೊ ಮತ್ತು ಅವ್ರು ಸ್ವಲ್ಪ ಹೊತ್ತು ದೋಣಿ ಓಡಿಸ್ತಾರೆ ಮತ್ತು ನೀವು ಸ್ವಲ್ಪ ಹೊತ್ತು ದೋಣಿ ಓಡಿಸ್ತೀರ. ಹಂಗೆ ಈ ಕಾಡಲ್ಲಿ ಹೇಗೆ ದೋಣಿ ಓಡಿಸ್ತೀರೋ ಹಂಗೆ ನಿಮ್ಮ ಪರ್ಸನ್ಗೂ ಅಷ್ಟೇ. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರಿಗೂ ಬೆನಿಫಿಟ್ಟು, ಅವ್ರು ನಿಮ್ಮ ಲೈಫಲ್ಲಿದ್ದರೆ ನಿಮಗೂ ಬೆನಿಫಿಟ್ಟು. ಇದು ಪ್ರೀತಿಯಲ್ಲಾದರೂ ಆಗಲಿ, ಎಮೋಷ್ನಲ್ ಆಗಲಿ, ಎಲ್ಲದರಲ್ಲೂ ನೀವು ಸಪೋರ್ಟಾಗಿ ನಿಲ್ತೀರ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿ ನಿಮ್ಮ ಒಂದು ಲೈಫಲ್ಲಿ ಲೈಫ್ ಲಾಂಗ್ ನಿಮ್ಮ ಜೊತೆಗಿದ್ದರೆ, ಅವ್ರಿಗೆ ನೋಡಿ ನದಿ ತೀರದಲ್ಲಿ ಇವ್ರು ಹೋಗ್ತಾ ಇರಬೇಕಾದ್ರೆ, ಒಂದು ನದಿ ತೀರದಲ್ಲಿ ದೋಣಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟಗಳು ಬರುತ್ತೆ. ಒಂದು ಬಿರುಗಾಳಿ ಬರ್ಬೋದು, ಒಂದು ಅಡೆತಡೆ ಬರ್ಬೋದು. ಸೊ ಏನೇನೋ ತೊಂದರೆಗಳಾಗ್ಬೋದು. ಸೊ ನೀವು ಅವ್ರ ಜೊತೆ ಇದ್ದರೆ ಅವ್ರಿಗೆ ಬಿರುಗಾಳಿ ಬಂದ್ರೂ ಅದನ್ನು ತಡ್ಕೊಳೋಂಥ ತಡ್ಕೊಂಡು ಆ ದೋಣಿನ ಸರಿಯಾದ ದಿಕ್ಕಿನಲ್ಲಿ ಹೋಗಿ ಸರಿಯಾದ ಸಮಯಕ್ಕೆ ಬಿರುಗಾಳಿ ಬರೋಕ್ಕೆ ಮುಂಚೆನೇ ಹೋಗಿ ಅವರು ಈ ಬೋಟ್ ಓಡಿಸ್ಕೊಂಡು, ಅಂದರೆ ಈ ದೋಣಿನ ಓಡಿಸ್ಕೊಂಡು ದಡನ ಸೇರ್ತಾರೆ. ಸೊ ನೋಡಿ, ಇದು ಈ ಕಾಡಲ್ಲಿ ಸುತ್ತಲೂ ನೀರಿದೆ, ಇರೋ ದೋಣಿ ಇದೆ. ಸೊ ಹೋಗಿ ದಡ ಸೇರ್ತಾರೆ. ಅದೇ ಪ್ರಾಬ್ಲಮ್ಸ್ ಬರೋಕ್ಕೆ ಮುಂಚೆ ಬಿರುಗಾಳಿ ಆ ಥರ ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿಗೂ ಅಷ್ಟೇ, ನೀವು ಅವ್ರ ಲೈಫಲ್ಲಿದ್ದರೆ, ಅವ್ರ ಲೈಫಲ್ಲಿ ಸಪೋರ್ಟಾಗಿ ನಿಂತಿದ್ರೆ, ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಆ ಪ್ರಾಬ್ಲಮ್ಸ್ ಬರೋಕ್ಕೆ ಮುಂಚೆನೇ ಅದನ್ನು ಸಾಲ್ವ್ ಮಾಡ್ಕೊತಾರೆ. ಯಾಕಂದರೆ ಎಮೋಷ್ನಲಾಗಿ, ಫೈನಾನ್ಷಿಯಲಾಗಿ ನೀವು ಸಪೋರ್ಟ್ ಆಗ್ತೀರಲ್ವ. ಸೊ ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇದ್ದರೆ, ಸೊ ಅದಕ್ಕೆ ನಿಮ್ಮ ಪರ್ಸನ್ ಅನ್ಕೊತಿದ್ರೆ ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು. ಇದ್ದರೆ ಅವ್ರಿಗೆ ನೋಡಿ, ನದಿ ತೀರದಲ್ಲಿ ದೋಣಿ ಓಡಿಸ್ಕೊಂಡ್ರೆ ಹೋಗ್ತಾಯಿದ್ರೆ ಎಷ್ಟು ಕಷ್ಟಗಳು ಬರುತ್ತೋ ಮತ್ತು ಆ ಕಷ್ಟಗಳೆಲ್ಲ ಹೇಗೆ ಕ್ಲಿಯರ್ ಆಗುತ್ತೋ ಹಾಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ನೀವು ಅವ್ರ ಲೈಫಲ್ಲಿದ್ದರೆ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾಯಿದ್ರು. 2 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನು ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ ಓಡಿಸ್ತಾಯಿದ್ರೆ, ಇಲ್ಲಿ ಬುಟ್ಟಿ ಇಟ್ಕೊಂಡು ಒಬ್ಬ ಚಿಕ್ಕ ಮಗು, ಇಲ್ಲಿ ಒಂದು ಪೆಂಟಿಕಲ್ ಇಟ್ಕೊಂಡು ಇನ್ನೊಂದು ಪೆಂಟಿಕಲ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾರೆ ಇಲ್ಲ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಹಂಗೆ ನಿಮ್ಮ ಪರ್ಸನ್ಗೂ ಅಷ್ಟೇ, ನೀವು ಅವ್ರ ಲೈಫಲ್ಲಿದ್ದರೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿ ಒಂದೇ ಸರಿ ಬುಟ್ಟಿಯಲ್ಲಿ ಹಾಕೊತಾರೆ. ಇವಾಗ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲ, ಇನ್ನೊಬ್ಬ ವ್ಯಕ್ತಿ ಇದ್ದಿದ್ರೆ ಸಪೋರ್ಟಾಗಿ, ಇಲ್ಲಿ ಒಂದು ಪೆಂಟಿಕಲ್ನ ಅವ್ರು ಇಟ್ಕೊಂಡಿರೋರು, ಇನ್ನೊಂದು ಸೈಕಲ್ ಜೊತೆಗಿದ್ದಿದ್ರೆ ನೋಡಿ, ಇಲ್ಲಿ ಸಿಂಗಲ್ಲಾಗಿ ಕಾರ್ಡಲ್ಲಿ ಒಂದೇ ಒಂದು ಸೈಕಲ್ ಇದೆ, ಒಂದು ಬುಟ್ಟಿ ಇದೆ. ಇಲ್ಲಿ 2 ಕಾರ್ಡ್ಸ್ ಇದೆ, 2 ಪೆಂಟಿಕಲ್ಸ್ ಇದೆ. ಒಬ್ಬ ವ್ಯಕ್ತಿ ಈ ಪೆಂಟಿಕಲ್, ಒಂದು ಕೈಯಲ್ಲಿ ಈ ಪೆಂಟಿಕಲ್, ಇನ್ನೊಂದು ಕೈಯಲ್ಲಿ ಈ ಪೆಂಟಿಕಲ್. ಬಟ್ ಇಲ್ಲಿ ಸೈಕಲ್ ಓಡ್ಸೋಕ್ಕಾಗ್ತಿಲ್ಲ. ಬಟ್ ಇಲ್ಲಿ ಒಂದು ಪೆಂಟಿಕಲ್ ಆದರೂ ಈ ಬುಟ್ಟಿ ಒಳಗಡೆ ಆದರೂ ಹಾಕ್ಕೊಂಡು ಹೋಗ್ಬೋದು, ಅಥವಾ ಆ ಫ್ಲವರು ಕೈಯಲ್ಲಾದರೂ ಇಟ್ಕೊಂಡು ಆ ಮಗು ಸೈಕಲಲ್ಲಿ ಓಡಿಸ್ತಾಯಿತ್ತು. ಹಂಗೆ ಇನ್ನೊಂದು ಸೈಕಲಲ್ಲಿ ನೀವು ಇದ್ದಿದ್ರೆ ಪಕ್ಕದಲ್ಲಿ ಇನ್ನೊಂದು ಫ್ಲವರ್ನ ಇಟ್ಕೊಂಡು ನೀವು ಸೈಕಲ್ ಓಡಿಸ್ತಾ ಇದ್ದಾಗ ಆವಾಗ ಅವ್ರಿಗೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ನೋಡಿ, ಹ್ಯಾಂಡಲ್ ಬಿಟ್ಕೊಂಡು ಎಷ್ಟೊತ್ತು ಸೈಕಲ್ ತುಳಿಯೋಕ್ಕೋದ್ರೆ ಏನಾಗುತ್ತೆ, ಬಿದ್ದೋಗ್ತಾರೆ. ಸೈಕಲ್ಲು ತುಳಿಯೋದು ಯಾರಿಗಾದ್ರೂ ಅಭ್ಯಾಸ ಇದ್ದರೆ ನೋಡ್ಕೊಳ್ಳಿ. ಸೈಕಲ್ಲು, ಬೈಕು ಕೈ ಬಿಟ್ಕೊಂಡು ಜಾಸ್ತಿ ದೂರ ಹೋಗ್ತಾಯಿದ್ರೆ ಏನಾಗುತ್ತೆ, ಹ್ಯಾಂಡಲ್ ಬಿಟ್ಕೊಂಡು. ಬೈಕ್ ಓಡಿಸೋರ್ಗೆ ಗೊತ್ತಿರುತ್ತೆ, ಬೈಕು ಅಥವಾ ಸೈಕಲ್ಲು, ಕಾರ್ ಓಡಿಸೋರಿಗೆಲ್ಲ ಗೊತ್ತಿರುತ್ತೆ. ಕೈ ಬಿಟ್ಬಿಟ್ರೆ ಏನಾಗುತ್ತೆ, ರೋಡಲ್ಲಿ ಹಳ್ಳ ಬಂದಾಗ ಗಾಡಿ ಬಿದ್ದುಬಿಡುತ್ತೆ. ಸೊ ಅದೇ ಅವರು ಒಂದು ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡು ನಿಧಾನಾಗಿ ಈಸಿಯಾಗಿ ಮೂವ್ ಮಾಡ್ತಾ ಹೋಗ್ತಾಯಿದ್ರೆ ಅದು ಕಂಟ್ರೋಲ್ ಆಗುತ್ತೆ. ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, 2 ಫ್ಲವರ್ಸ್ ಇರೋದ್ರಿಂದ ಸೊ 2 ಕೈಯಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗಿದ್ರೆ ಒದ್ದಾಡ್ತಾಯಿದ್ರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ, ನೀವು ಅವ್ರ ಲೈಫಲ್ಲಿದ್ದರೆ ಈ ಇನ್ನೊಂದು ಫ್ಲವರ್ ಅವ್ರ ಕೈಗೆ ಬರುತ್ತೆ. ನೋಡಿ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆಗಿದ್ರೆ ಇನ್ನೊಂದು ಫ್ಲವರ್ ಅವ್ರು ಇಟ್ಕೊಂಡ್ರೆ ಇನ್ನೊಂದು ಫ್ಲವರ್ ಈ ಮಗು ಇಟ್ಕೊಂಡು ಸೊ ಸೈಕಲ್ ಮುಂದಕ್ಕೆ ಹೋಗ್ತಾಯಿದ್ದು. ಸೊ ಆವಾಗ ಯಾವುದೇ ಪ್ರಾಬ್ಲಮ್ಸ್ ಬರ್ತಾಯಿರಲ್ಲ. ಸೊ ಅದಕ್ಕೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾಯಿದ್ದಾರೆ, ನೀವು ಅವ್ರ ಪಕ್ಕದಲ್ಲಿದ್ದರೆ, ಈ ಕಾಡಲ್ಲಿ ಯಾವ ರೀತಿ ಪಕ್ಕದಲ್ಲಿದ್ದರೆ ಸಪೋರ್ಟ್ ಆಗುತ್ತೋ ಹಂಗೆ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಸಪೋರ್ಟ್ ಆಗಿದ್ದರೆ ಅವ್ರಿಗೆ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ನೋಡಿ, ಸುಲಭವಾಗಿ ದಾರಿಯಲ್ಲಿ ಹೋಗ್ತಾ ಇರ್ಬೋದು. ನೋಡಿ, ಇಲ್ಲಿ ಸೈಕಲ್ ಟರ್ನಿಂಗ್ ಹೊಡ್ಕೊಳೋವಾಗ ಇಲ್ಲಿ ಟರ್ನಿಂಗ್ ಎಡ್ಜಸ್ ಇದೆ ಕಾಡಲ್ಲಿ, ಬಿದ್ದೋಗ್ತಾರೆ ಸೈಕಲ್ ಬಿಟ್ಬಿಟ್ಟು ಜಾಸ್ತಿ ಹೊತ್ತು ಉಳಿದ್ರೆ. ಸೊ ಹಂಗೆ ನಿಮ್ಮ ಪರ್ಸನ್ಗೂ ಅಷ್ಟೇ, ನೀವು ಅವ್ರ ಲೈಫಲ್ಲಿದ್ದರೆ ಎಲ್ಲ ಥರದ ಏನೇ ಪ್ರಾಬ್ಲಮ್ಸ್ ಬಂದರೂ ಎಲ್ಲವೂ ಕ್ಲಿಯರ್ ಮಾಡ್ಕೊತಾರೆ. ಅದು ಎಮೋಷ್ನಲ್ ಆದರೂ ಆಗಿರಲಿ, ಫೈನಾನ್ಷಿಯಲ್ ಆದರೂ ಆಗಿರಲಿ. ಸೊ ಎಲ್ಲ ಥರದ್ರ ಪ್ರಾಬ್ಲಮ್ಸಲ್ಲೂ ಇಂಬ್ಯಾಲೆನ್ಸ್ ಆಗಿರೋ ಅವ್ರ ಲೈಫು, ತುಂಬ ಕಷ್ಟಗಳಲ್ಲಿರೋ ಅಂಥ ಅವರೊಂದು ಪರಿಸ್ಥಿತಿ ಮೊದಲಿನ ಥರ ನಾರ್ಮಲ್ ಆಗುತ್ತೆ, ಚೆನ್ನಾಗಾಗುತ್ತೆ. ಇವೆರಡು ಒಂದು ಬ್ಯಾಲೆನ್ಸ್ಗೆ ಬಂದುಬಿಟ್ರೆ, ಎರಡು ಒಂದತ್ರ ಈ ಬುಟ್ಟಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಸೊ ಏನು ಪ್ರಾಬ್ಲಮ್ ಇರೋಲ್ಲ. ಈ ವ್ಯಕ್ತಿ ಆರಾಮಾಗಿ ಸೈಕಲ್ ಓಡಿಸ್ಕೊಂಡು ಈ ಮಗು ಒಂದು ಪ್ಲೇಸ್ಗೆ ಅದು ತಲುಪ್ಬೋದು. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಏನೇನು ಗೋಲ್ಸ್ ಅಂದ್ಕೊಂಡಿದ್ರೆ ಸೊ ಎಲ್ಲವನ್ನು ಅಚೀವ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಎಮೋಷ್ನಲ್ ಸಪೋರ್ಟ್ ಒಂದೇ. ಸೊ ಅದನ್ನು ನೀವು ನಿಮ್ಮಿಂದ ಸಿಕ್ಕಾಗ ಮತ್ತು ಅವರು ಫೈನಾನ್ಷಿಯಲಾಗೂ ಡೆವಲಪ್ ಆಗ್ತಾರೆ ಮತ್ತು ಪರ್ಸ್ನಲಾಗೂ ಡೆವಲಪ್ ಆಗಿ ಗ್ರೋತ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ, ನೀವು ಅವ್ರ ಲೈಫಲ್ಲಿ ಇರೋದು ಅವ್ರಿಗೆ ತುಂಬ ಇಂಪಾರ್ಟೆನ್ಸು ಭಾಳ ಮುಖ್ಯ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು
ಅವರು ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಬೇಕಂತ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮತ್ತು ಇಷ್ಟಪಡ್ತಾಯಿದ್ದಾರೆ. ಸೊ ಅವ್ರು ನಿಮ್ಮ ಜೊತೆ ಲೈಫ್ ಲಾಂಗು ನಿಮ್ಮ ಜೊತೆ ಇರಬೇಕಂತ ತುಂಬ ಇಷ್ಟಪಡ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.